ఈ మాత్రం దానికి ఇంత షాక్ అవుతాడేంట్రా? ఇలాంటివి మన దగ్గర చాలా ఉన్నాయి. నా గురించి చెప్పలేదా బాబుకి? చాలా బాధేస్తుంది, ಏಡುಪು ವస్తుంది. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. मतलब मुसलमान का मतलब कांग्रेस, कांग्रेस का मतलब मुसलमान. ನಮ್ಮ ಬದುಕು ಬುರದలో పంది బతుకుతుంది, నువ్వు బతుకుతున్నావు ఎందుకురా? యాదవన్నారు యాదవ. ಋಷಿಮುನಿಗಳು ಇವತ್ತಿನವರೆಗೂ ಹಿಮಾಲಯ ಮುನಿಗಳು ಕಾಡಲ್ಲಿ ಕೂತ್ಕೊಂಡೆ ಪರಮಾತ್ಮನ್ ನೋಡಿದಾರೆ, ನಿಮಗ್ ಗೊತ್ತಾ? ಇಲ್ಲ ಸರ್, ಹಿಮಾಲಯ ಪರ್ವತದಲ್ಲಿ ಇಲ್ಲಿ ಇವನು ಸಾಧನೆ ಮಾಡಕತ್ತವ್ರು, ತಪಸ್ ಮಾಡ್ತಾ ಇದಾರೆ. ಅವ್ರು ಇನ್ನು ಒಂದೇ ತಪಸ್ಸು ಅಂದ್ರೇನು, ಲಾಸ್ಟ್ ಗಂಟ ಮಾಡಿದ್ರೆ ಮಾತ್ರ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನ ಲಾಸ್ಟ್ ಗೆ ತಲುಪೋದು. ಅವರು ವಿಕಾರಗಳನ್ನು ಎಲ್ಲ ಸರ್ ವಿಕಾರಗಳನ್ನು ಬಿಟ್ಟೆ ಕುಂತಾರ. ಹಿಮಾಲಯ ಪರ್ವತದಲ್ಲಿ ಊಟ ನೀರು ಬಿಟ್ಟು ಕುಂತಾರ ತಪಸ್ಸು. ಅವ್ರು ಏನ್ ಸಿಗ್ಬೇಕು ಅದು ಸರ್ ಮತ್ತೆ ಅವ್ರು ಕಂಡ್ರೆ ಸರ್, ಅವ್ರು ಕಂಡಿದ್ನಂದ್ರೆ ಅವ್ರು ಬಂದು ಜ್ಞಾನ ಕೊಡ್ತಿರಲ್ಲ ಪ್ರಪಂಚಕ್ಕ. ನೋಡಿ, ಭಗವಂತ ಯಾರ ಮುಖಾಂತರ ಯಾವ ಜ್ಞಾನವನ್ನ ಹೇಳ್ಬೇಕು ಆ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ನೀವು ಮಾತಾಡ್ತೀರಾ. ಪರಮಾತ್ಮ ಯಾರ ಮುಖಾಂತರ ಜ್ಞಾನ ಕೊಡ್ಬೇಕು? ಮನುಷ್ಯರ ಮುಖಾಂತರ ಜ್ಞಾನ ಕೊಡ್ತಾನ? ಇಲ್ಲ, ಇನ್ಯಾರ ಮುಖಾಂತರ ಅಲೌಕಿಕವಾಗಿ ಮೇಲಿಂದ ಹೇಳಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗಲ್ಲ ಸರ್? ಇವತ್ತು ಧ್ವನಿ ಕೇಳ್ತದೆ, ಶಬ್ದ ಕೇಳ್ತದೆ, ಎಲ್ಲ ಕೇಳ್ತದಲ್ರಿ ಸರ್? ಹಂಗೆಲ್ಲ ಹೌದು ಸರ್. ಇವತ್ತು ದಾದಾ ಲೇಖರಾಜು ಅಲ್ಲ ಸರ್, ದಾದಾ ಲೇಖರಾಜು ಶರೀರದಲ್ಲ ಬಂದು ಹೇಳ್ತಾನ ಭಗವಂತ. ನೋಡಿ, ಲೇಖರಾಜನ್ ಶರೀರದಲ್ಲಿ ಬರ್ತಾನ, ಕೃಷ್ಣನ್ ಶರೀರದಲ್ಲಿ ಬರ್ತಾನ. ಅವ್ನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿರ್ಬೇಕಲ್ಲ. ಇಲ್ಲ, ನಮ್ಗ್ ಶಕ್ತಿ ಅಂತಲ್ಲ, ನಮ್ಗೆ ಕಂಡಿದ್ರೆ ಕಂಡನೆ ನಂಬ್ತು ನಾವು. ಹಂಗ ಈ ಚರ್ಮದ ಕಣ್ಣಿಂದ ಭೂತ ವಸ್ತುಗಳನ್ನ ನೋಡ್ಬೋದು, ಪಂಚಭೂತಗಳನ್ನ ನೋಡ್ಬೋದು. ಆದ್ರೆ ಪರಮಾತ್ಮನನ್ನ ನೀನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜ್ಞಾನ ನೇತ್ರದಿಂದ ಮಾತ್ರ ಸಾಧ್ಯ. ಸರಿ, ಜ್ಞಾನ ನೇತ್ರದಿಂದ ಪರಮಾತ್ಮ ಅರ್ಥ ಮಾಡ್ಕೊಳ್ತೀನಿ. ಪರಮಾತ್ಮನ ಅರ್ಥ ಮಾಡ್ಕೊಂಡು ಏನ್ ಲಾಭ ಹೇಳು ಜನರಿಗೆ? ಮಾನವ ಕುಲಕ್ಕೆ ಏನ್ ಲಾಭ, ಏನ್ ಪ್ರಯೋಜನ? ಮಾನವ ಕುಲಕ್ಕೆ ಏನ್ ಕಲ್ಯಾಣ ಆಗ್ತದ್ರಿ ಹೇಳ್ರಿ ಅದ್ರಲ್ಲಿ? ನೋಡಿ, ನಿಮಗ್ ಬೇಡದೇ ಇರ್ಬೋದು, ನನಗೆ ಬೇಡದಿರ ಸರ್. ನಿಮ್ಗೆ ಏನ್ ಕೇಳ್ತದೆ ನಾನು? ಪರಮಾತ್ಮನ ಜ್ಞಾನ ನೇತ್ರದ ನೋಡಿದ ಮೇಲೆ ಮಾನವ ಕುಲಕ್ಕಾಗುವ ಕಲ್ಯಾಣ ಏನು, ಮತ್ತೆ ಮಾನವ ಕುಲಕ್ಕಾಗಿ ಆ ಪರಮಾತ್ಮ ಮಾಡೋ ಒಳ್ಳೆ ಕೆಲಸಗಳೇನು? ಇವತ್ತು ನಮ್ಮ ಸರ್ ನಾನು ಹೇಳಿದ್ ಕೇಳ್ರಿ, ಕಲಿಯುಗದಲ್ಲಿ ಇವತ್ತು ಎಷ್ಟೋ ಸುಲಿಗೆಗಳು ಆಗ್ತಾ ಇವೆ, ಕೊಲೆಗಳು ಆಗ್ತಾ ಇವೆ, ಹೌದಿಲ್ಲ? ನನ್ ಧರ್ಮ ಶ್ರೇಷ್ಠ, ನಿನ್ ಧರ್ಮ ಶ್ರೇಷ್ಠ ಅಂತ ಜಾಗಗಳು ನಡೀತಾ ಇವೆ. ಅಧರ್ಮದ ವಿನಾಶ, ಒಂದು ಸದ್ಧರ್ಮ ಸ್ಥಾಪನೆ ಮಾಡಕ್ಕೆ ಏನ್ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ನೋ, ಇದು ಅಧರ್ಮ ಹೆಚ್ಚಾದಾಗ ಅತಿ ಬುದ್ಧಿ ವಿನಶ್ಯಂತಿ ಅಂತ ಹೇಳಿ ಪಂಚ ವಿಕಾರಗಳು ಮನುಷ್ಯರಲ್ಲಿ ಕಾಮ ಜಾಸ್ತಿ, ಕ್ರೋಧ ಜಾಸ್ತಿ, ಲೋಭ ಜಾಸ್ತಿ, ಮೋಹ ಜಾಸ್ತಿ ಆಗ್ತಾ ಇದೆ, ಫಲಗಳು ಜಾಸ್ತಿ ಆಗ್ತಾ ಇದಾವೆ. ಅಂದ್ರೆ ಈಗ ಎಲ್ಲರಿಗೆ ಕಾಮ ಜಾಸ್ತಿ, ಲೋಭ ಜಾಸ್ತಿ ಎಲ್ಲರಿಗೂ ಅದೇ ಆದಂತ್ರ, ಪ್ರತಿಯೊಬ್ಬ ಮನುಷ್ಯಗೆ ಅದೇ ಆದಂತ್ರ 100% ತುಂಬೋಗಿರೋದ್ರಿಂದ ಬಡತನ, ದರಿದ್ರ, ರೋಗ ಇವಾಗ ಸಂಸಾರ ಮಾಡ್ಕೊಂಡ್ ತುಂಬಾರೋ ಎಲ್ಲರಿಗೂ ಕಾಮ ಹೆಚ್ಚಿಗೆ ಆಗ್ಬಿಡೋದು, ಎಲ್ಲರೂ ಇದ್ ಮಾಡಕತ್ತಂತೆ. ಏನ್ ಸರ್, ಏನ್ ಮಾತಾಡ್ತಾರ? ಎಲ್ಲಾರು ಕೊಲೆಗಳು ಮಾಡಕತ್ತಾರ, ಎಲ್ಲಾರು ಮಾನಭಂಗ ಮಾಡಕತ್ತಾರ, ಎಲ್ಲಾರು ಸುಲಿಗೆ ಮಾಡಕತ್ತಾರ. ಮತ್ತೆ ಕಾಮ ಜಾಸ್ತಿ ಆದಾಗಲೇ ಮಾನಭಂಗ ಮಾಡ್ಬಿಟ್ಟು ಜೈಲಿಗೆ ಹೋಗಿರೋದು ಜನ. ಅದೇ ಸರ್, ಎಷ್ಟು ಜನ ಮಾಡಿದ್ರೆ, ಎಷ್ಟು ಜನ ಮಾಡ್ತಾ ಇದ್ರೆ, ಎಷ್ಟು ಜನ ಜೈಲಿಗೆ ಹೋಗಿದ್ರೆ? ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಸರ್? ಎಷ್ಟು ಕೋಟಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ? ನಮ್ಮ ದೇಶದಲ್ಲಿ ಜೈಲಿಗೆ ಹೋಗವ್ರೆ. ಹೌದು, ಮತ್ತೆ ಯಾರೋ ಒಬ್ರಿಗೆ ಆಗ್ತದೆ, ಅದು ಪ್ರಕೃತಿ ನಿಯಮ. ಅದು ಯಾರೋ ಒಬ್ರಿಗಾದ್ರೆ ನೀವು ಎಲ್ಲರಿಗ ಅದಕ್ಕೆ ಆಪಾದನೆ ಮಾಡ್ತಾರಲ್ಲ, ಅದು ಎಷ್ಟು ಎಲ್ರಿಗೂ ಜಾಸ್ತಿ ಆಯ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಕೆಲವರಿಗೆ ಅತಿಯಾಗಿ ಮೋಹ ಜಾಸ್ತಿ ಆಗಿ, ಕ್ರೋಧ ಜಾಸ್ತಿ ಆಗಿ, ಕೊಲೆ ಸುಲಿಗೆಗಳು ಜಾಸ್ತಿ ಆಯ್ತಾ ಇದಾವೆ. 100% ಪೊಲೀಸ್ ಸ್ಟೇಷನ್ ಜಾಸ್ತಿ, ಅಂದ್ರೆ ಜೈಲುಗಳು ಜಾಸ್ತಿ, ಕೊಲೆಗಳು ಜಾಸ್ತಿ, ರೋಗಗಳು ಜಾಸ್ತಿ. ಇವೆಲ್ಲ ಏನಕ್ಕೆ ಬರ್ತಾ ಇದಾವೆ? ಮನುಷ್ಯನ ಆತ್ಮದಲ್ಲಿ ದುರ್ಗುಣಗಳು ಸೇರ್ಕೊಂಡಿರೋದ್ರಿಂದ. ಎದಕ್ಕೆ ಸೇರ್ಕೊಳ್ತಾವ ಸರ್ ಮನುಷ್ಯನ ಆತ್ಮದಲ್ಲಿ? ಆತ್ಮದಲ್ಲಿ ಮನೋವಿಕಾರ. ಅದೇ ಮನೋವಿಕಾರ ಕೊಟ್ಟವ್ರೆ ಅಲ್ಲ ಸರ್? ಮನೋವಿಕಾರ ನಮ್ಮಲ್ಲಿ ಇಟ್ಟವ್ರು ಯಾರು? ಅಂದ್ರೆ ಭಗವಂತ ಏನ್ ಇಟ್ಟಿಲ್ಲ, ಮನುಷ್ಯನೇ ಇಟ್ಕೊಂಡ್ಬಿಟ್ಟವನೆ. ಮನುಷ್ಯ ಇಟ್ಕೊಂಡ್ಬಿಟ್ಟನ? ಹೌದು. ಇವಾಗ ಮನುಷ್ಯನ ಅಂಗಗಳು ಮನುಷ್ಯನ ಮಾಡ್ಕೊಂಡನ? ಮನುಷ್ಯನ ಅಂಗಗಳಲ್ಲ, ಮನುಷ್ಯ ಗರ್ಭದಲ್ಲಿ ಪ್ರವೇಶ ಮಾಡಿ ಗರ್ಭದ ಅಲ್ಲ ಸರ್, ಗರ್ಭದಲ್ಲಿ ಮನುಷ್ಯನ ಅಂಗಗಳು ಅಂದ್ರೆ ನೋಡಿ ಸರ್, ಇವಾಗ ದೇಹ ಮತ್ತೆ ಅಂಗಗಳನ್ನ ಏನು ಒಂದೊಂದೇ ಅಂಗಗಳನ್ನ ಏನೋ ಸೃಷ್ಟಿ ಮಾಡಕ್ ಹೋಗೋದಿಲ್ಲ. ಆತ್ಮ ಗರ್ಭ ಪ್ರವೇಶ ಮಾಡಿದಾಗ ದೇಹ ಧರಿಸುತ್ತೆ. ಅಂದ್ರೆ ಅಲ್ಲ ಸರ್, ದೇಹ ಧರಿಸುತ್ತೆ ಸರ್. ಆತ್ಮ ಗರ್ಭದೊಳಗೆ ಹೋದಾಗ ದೇಹ ಪಡೆಯುತ್ತೆ, ಅದು ಬೇರೆ ವಿಷಯ. ಈ ದೇಹಕ್ಕೆ ಅಂಗಗಳನ್ನು ಕೊಟ್ಟವ್ರು ಯಾರು? ದೇಹಕ್ಕೆ ಅಂಗಗಳನ್ನ ನೀವು ಈ ಪಾಪಕರ್ಮ ಮಾಡುವಂತ ಕೊಡ್ಲಿಲ್ಲ ಅವರು. ಅದೇ ಸರ್, ಮತ್ತೆ ಅದೇ ಕೈ ಕೊಟ್ಟದೆ ಕೊಲೆ ಮಾಡು, ನಿನ್ಗೆ ವಿಕಾರ ಕೊಟ್ಟಿದೀನಿ, ಶಿಕ್ಷಿತವ್ರು ಅತ್ಯಾಚಾರ ಮಾಡ ಅಂತಲ್ಲ, ಮಾಡ್ತಾವ್ರೆ ಅಂತ ಹೇಳ್ತಾ ಇಲ್ಲ. ಕೆಲವರು ಮಾಡಿ 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 ಪಾಪಗಳನ್ನ ತುಂಬ್ಕೋತಾರೆ ಅಂತ ಹೇಳ್ತಿರೋದು. ಈಗ ಮದುವೆ ಮಾಡ್ಕೊಂಬ ಸಂಸಾರ ಮಾಡೋದು ಪಾಪ ಅಂತೀರ?
ಅಂದ್ರೆ ಈ ಸರ್ ನಾನು ನಿಮ್ಗೆ ಕಲಿಯುಗದ ಅಂತಿಮ- ಸರ್ ನಾನು ನೋಡಿ, ನಿಮ್ಗೆ ಅದು ಸರ್ ಪಾಪ ನಾನು ನಿಮ್ಗೆ ಅಂತ ಹೇಳ್ತಾ ಇಲ್ಲ. ಸರ್ ನಾನು ಅದು ನಿಮ್ಗೆ ವಾಸ್ತವ. ಹೇಳ್ತೀನಿ ಕೇಳ್ರಿ. ಹಂಗಲ್ಲ, ಮದುವೆ ನೀವು ಮಾಡ್ಕೊಂಡು ಅಂದ್ಬಿಟ್ಟು ಅಲ್ಲ ಸರ್ ಕಾಮದ ಬೈಕೆ ಇದೆ ಅಂದ್ಬಿಟ್ರೆ ಸರ್. ಚಿಕ್ಕದವ್ರ ಮೇಲೆ ಆರು ಅಂತಂತಲ್ಲ ಅದ್ರ ಅರ್ಥ. ಹಾಲಂತೂ ಯಾರು ಹಾರಂಗಿಲ್ರಿ, ಎಲ್ಲರೂ ಮದುವೆ ಅಲ್ಲ ಮಾಡ್ಕೊತಾರಲ್ಲ ಮತ್ತೆ, ದೇಶದಲ್ಲಿ. ಅಂದ್ರೆ ದೇಶದಲ್ಲಿ ಎಲ್ಲರೂ ಅತಿಯಾದಂತ ಮದುವೆ ಮಾಡ್ಕೊಂಡು ಸಂಸಾರ ಕಾಮವು ಮಾಡಕತ್ತಾರ, ಶತ್ರು ಅಂತ ಹೇಳ್ತಾರೆ. ಚಿಕ್ಕವ್ರ ಮೇಲೆ ಹಾರಕತ್ತಾರ ನೋಡ್ರಿ. ಅಲ್ಲ ಅತಿಯಾದ ಇಲ್ಲೇ ಹೇಳ್ತೀನಿ ಕೇಳ್ರಿ, ಅತಿಯಾದ ಕಾಮನು ಶತ್ರು ಅಂತ ಭಗವದ್ಗೀತೆ ಹೇಳ್ತದೆ. ಸರ್ ಮತ್ ಕರೆಕ್ಟ್ ಅದ ಸರ್, ಮತ್ ಅತಿ ಆದ್ರೆ ಅಮೃತನ ವಿಷಯ ಆಗ್ತದ್ರಿ. ಹೌದಲ್ವೇ? ಹಾ ಮತ್ತೆ ಅಮೃತನ ವಿಷಯ ಆಗ್ತದೆ ಅತಿ ಆದ್ರೆ. ಅದು ನಮ್ಮ ನಿಯಮಿತದಲ್ಲಿದ್ದಂದ್ರೆ ಅದು ಸ್ವರ್ಗ. ಹಾ ನೋಡಿ ಈ ಹೇಳ್ತೀನಿ ತಿಳ್ಕೊಳ್ರಿ, ಯಾವುದು ಅತಿಯಾಗುತ್ತೋ ಅದು ವಿಷನೇ ಕರೆಕ್ಟ್ ನೀವ್ ಹೇಳೋದು. ಮತ್ತೆ ಅಂದ್ರೆ ಯುಗ ಧರ್ಮಾನುಸಾರವಾಗಿ ಸತ್ಯಯುಗದಲ್ಲಿ ಒಂಥರ ಜೀವನ ಇತ್ತು, ತ್ರೇತಾಯುಗದಲ್ಲಿ ವಿಶ್ವ ಪರಿವರ್ತನೆಯಾದ್ರೆ ರಾಮನ ರಾಜ್ಯದಲ್ಲಿ ಒಂಥರ ಜೀವನ, ಶ್ರೀಕೃಷ್ಣನ ರಾಜ್ಯದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಸ್ವರ್ಗ ಇದೇ ಭೂಮಿ ಮೇಲಿದ್ದಾಗ ಒಂಥರ ಜೀವನ ಇತ್ತು, ತ್ರೇತಾಯುಗದಲ್ಲಿ ರಾಮನ ರಾಜ್ಯದಲ್ಲಿ ಒಂಥರ ಜೀವನ ಆಯ್ತು, ದ್ವಾಪರ ಯುಗ ಬಂದ ಮೇಲೆ ಎಲ್ಲ ಧರ್ಮಗಳು ಹುಟ್ಟಕ್ ಶುರುವಾದಾಗ ಅಂದ್ರೆ ಮುಸಲ್ಮಾನರ ಧರ್ಮ. ಸರ್ ಅಲ್ಲಿ ದ್ವಾಪರ ಯುಗದಲ್ಲಿ ಎಲ್ಲಿ ಹುಟ್ಟ ಸರ್, ಏನ್ ಮಾತಾಡ್ತಿದ್ರಿ ನೀವು? ಏನ್ ಮಾತಾಡ್ತೀರಿ? ದ್ವಾಪರ ಯುಗದಲ್ಲಿ ಮುಸ್ಲಿಂ ಇದ್ರ? ಹೌದು, ದ್ವಾಪರ ಯುಗದಲ್ಲಿ ದ್ವಾಪರ ಯುಗದಲ್ಲೇ ಇಸ್ಲಾಂ ಧರ್ಮ ಹುಟ್ಟಿದ್ದು ಎಲ್ಲಿ 2500 ವರ್ಷದಲ್ಲಿ. ಅಲ್ಲ ಸರ್, ದ್ವಾಪರ 2500 ವರ್ಷದಿಲ್ಲ. ಹೌದು. ಅಲ್ಲ ಸರ್, ಕಲಿಯುಗ ಪ್ರಾರಂಭ ಎಷ್ಟು ವರ್ಷ ಆಯ್ತು? 1250 ವರ್ಷ ಆಯ್ತು. 1250 ವರ್ಷ ಆಗಿದೆ. ಹೌದು. ಯಾರು ಹೇಳಿದ್ರು ಸರ್ ನಿಮ್ಗೆ? ಈಶ್ವರ ಹೇಳಿದಾನೆ. ಹೌದಾ? ಇದನ್ನೇ ನಿಮ್ಮ ಹುಚ್ಚು ಅಂತ ಹೇಳಿದ್ರಿ ಏನ್ರಿ? ನಿನಗೆ ನೀನು ಹುಚ್ಚ ಅಲ್ಲ, ನಾನಲ್ಲ, ನೀನ್ ಹುಚ್ಚ. ಅಲ್ಲ ಸರ್, ಕಲಿಯುಗ ಪ್ರಾರಂಭ ಅಲ್ಲ ಸರ್, ಕಲಿಯುಗ ಪ್ರಾರಂಭ ಆಗ 5700 ವರ್ಷ. ಗೂಗಲ್ನಾಗ ಹೊಡ್ ನೋಡ್ರಿ, ನೋಡಿ ಗೂಗಲ್ನಾಗ ಹೊಡ್ ನೋಡ್ರಿ. ಶಾಸ್ತ್ರಗಳಲ್ಲಿ 40,000 ವರ್ಷ ಅಂತ ಶಾಸ್ತ್ರಗಳಲ್ಲಿ ಬರ್ದಿದ್ದಾರೆ. ಬರ್ದಿದ್ದಾರೆ, ಭಗವದ್ಗೀತೆಯಲ್ಲೂ ಬರ್ದಿದ್ದಾರೆ. ಶಾಸ್ತ್ರ ಯಾರು ಬರ್ದವರು? ಯಾರು? ಭಗವಂತನ ಬರ್ಸ್ಯಾನ. ಶಾಸ್ತ್ರ ಯಾರು ಬರ್ದಿದಾರು ಅಂದ್ರೆ? ಅಲ್ರ ಸರ್, ಯಾರು ಬಗ್ದ್ರು ಭಗವಂತ ಬರ್ಸ್ಯಾನ್ರಿ. ಭಗವಂತ ಬರ್ಸಿಲ್ಲ. ಬರ್ಸಿಲ್ಲ ಅಂದ್ರೆ ಇವಾಗ ಇಲ್ಲಿ ಅಲ್ಲ ಸರ್, ಹಿಂದೂ ಗ್ರಂಥಗಳೆಲ್ಲ ಭಗವಂತ ಬರ್ಸಿಲ್ಲ. ಈ ದಾದ ಲೇಖರಾಜ ಅಲ್ಲ ಸರ್, ದಾದ ಲೇಖರಾಜು ಕೇಳಿ, ದಾದ ಲೇಖರಾಜ ಚರಿತ್ರೆಗೆ ಬಂದಿದ್ರೆ ಭಗವಂತ ಬಂದ್ ಹೇಳಿದಂಗ ಅದು ಅದನ್ನ ನಂಬ್ತೀವಿ. ನೀನು ಒಪ್ಕೊಬಿಡು, ಕಲಿಯುಗದಲ್ಲಿ ಭಗವಂತ ನೀನು ಭಗವಂತನನ್ನ ಜ್ಞಾನವನ್ನ ನೀನೇನ್ ತಿಳ್ಕೊಂಡಿರೋದು ನಿಮ್ಗೆ ಸರಿ ಇರ್ಬೋದು. ಕಲಿಯುಗ ಪ್ರಾರಂಭವಾಗಿ ಎಷ್ಟೆಷ್ಟಂದ್ರೆ ಕಲಿಯುಗ ಪ್ರಾರಂಭ ಆಗಿ ಒಂದೊಂದು ಯುಗದ ಆಯಸ್ಸು 1250 ವರ್ಷ. ಒಂದೊಂದು ಯುಗದ ಆಯುಷ್ 1250 ವರ್ಷ. 1250 ವರ್ಷ. ಸತ್ಯಯುಗ 1250, ತ್ರೇತಾಯುಗ 1250, ದ್ವಾಪರ ಯುಗ 1250, ಕಲಿಯುಗನು ಮುಗಿದಿದೆ 1100. ಒಟ್ಟು 5000 ವರ್ಷಕ್ಕೆ ಈ ಸೃಷ್ಟಿ ಕಾಲಚಕ್ರಗಳು ಚೇಂಜ್ ಆಗುತ್ತೆ ಅಂತ ಈಶ್ವರ ಹೇಳಿದಾನೆ. ಈಶ್ವರ ಹೇಳಿದ್ರ? ಹೌದು. ಯಾವಾಗ ಹೇಳಿದಾನೆ ಸರ್? ಅದು ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು ಸರ್. ಇವಾಗ ಕಲಿಯುಗ ಯಾವಾಗ ಮುಗಿತದ್ರ? ಕಲಿಯುಗ ಇನ್ನು 10 ವರ್ಷಗಳಲ್ಲಿ ಅಂತ್ಯ ಕಾಣುತ್ತೆ. 10 ವರ್ಷಗಳ ಅಂದ್ರೆ 2036. ಹೌದು. ಒಂದ್ ವೇಳೆ ನಿಮ್ ವಯಸ್ಸು ಎಷ್ಟ್ರಿ? ನನಗೆ 66 ವರ್ಷ. 66 ವರ್ಷ ಸರ್. ನನ್ಗಿಂತ ದೊಡ್ಡವ್ರು ನೀವು. ಇವಾಗ ಇನ್ನು 10 ವರ್ಷದಲ್ಲಿ ಕಲಿಯುಗ ಅಂತ್ಯ ಆಗ್ಲಿಕ್ಕಂದ್ರೆ ಆಗದೆ ಹೋದ್ರೆ ನಿಮ್ಗೆ ಶರಣಾಗ್ಬಿಡ್ತೀನಿ ನಾನು. ಈ ಮಾತ್ ಮೇಲೆ ಇರಿ ನೀವು. ನಿಮ್ಮ ನಂಬರ್ ನನ್ನಲ್ಲಿ ಇರುತ್ತೆ. ಇನ್ನು 10 ವರ್ಷ ದೇವ್ರ ದಯದಿಂದ ನಿನ್ನ 10 ವರ್ಷ ನೀವು ಬದುಕಬೇಕಂತ ನಾನು ಭಗವಂತನ ಬೇಡ್ಕೊಂತೀನಿ ನಾನು. ಇರ್ಲಿ ಬಿಡಿ, ನಾನು ಎಷ್ಟಾದ್ರೂ ಇರ್ಲಿ. ಇಲ್ಲ ಸರ್, ನೀವಿದ್ರೆ ನಾನು ಚಾಲನೆ ಮಾಡಕ್ ಬರ್ತಲ್ಲ. ಇವಾಗ ನಿಮ್ಮಂತ ನನಗೆ ಬೇಕು ಸಾಕ್ಷಿ. ಇನ್ನ 10 ವರ್ಷದಲ್ಲಿ ಯಾಕಂದ್ರೆ ನಮ್ಮ ನೋಡ್ರಿ ಎಲ್ಲ ಸರ್, ನನ್ನ ನೋಡ್ರಿ ಈಗಲೇ ಶುರು ಆಗುತ್ತೆ ಸರ್. ಥರ್ಡ್ ವರ್ಲ್ಡ್ ವಾರ್ ತೋಡಿ ಏನ್ ಮಾಡ್ತಾರೆ ಸರ್? ಒಂದನೇ ಪ್ರಪಂಚ ಯುದ್ಧ ಆಯ್ತು, 2ನೇ ಪ್ರಪಂಚ ಯುದ್ಧ ಮುಗಿತು, ಅದಕ್ಕೆ ಸಂಬಂಧ ಇಲ್ಲ. ನೀವ್ ಇರ್ತೀರಲ್ಲ, ಮತ್ತೆ ಅದೇ ಹೇಳ್ತೇನೆ ಸರ್ ನಿಮ್ಗೆ. ಇನ್ನು 10 ವರ್ಷ ನೀವೇ ಸರ್. ನೀವ್ ಎಷ್ಟಾದ್ರು ವರ್ಷ ಇರ್ತೀರಾ ಸರ್? ಅದನ್ನ ನಮ್ ಕೈಗಿಲ್ಲ ಸರ್. ಆಯುಷ್ ಎಂಬುದು ಯಾವಾಗಲೂ ನಾಳೆಗೆ ಹೋಗ್ಬೋದು, ನಾಡ್ದು ಹೋಗ್ಬೋದು, ಅದು ಸಂಬಂಧ ಇಲ್ಲ. ಬಟ್ ನೀವ್ ಹೇಳಿದ ಪ್ರಕಾರ ಇನ್ನು 10 ವರ್ಷ ಇರ್ಲಪ್ಪ ಅಂತ ಹೇಳ್ತೀನಿ ಅಂತ ಭಗವಂತಗೆ. ಇನ್ನು 10 ವರ್ಷದಲ್ಲಿ ಹೋಗ್ಲಾದ್ರೆ ನೀವು ಶರಣಾಗ್ತಂತ ಹೇಳಿರಲ್ಲ, ಆ ಮಾತ್ನಾಗಿರ್ರಿ ನೀವು. ಸರ್ ಇವಾಗ ನೀವು ಮಾತಾಡಿದ್ರೆ ಕಾಲ್ ರೆಕಾರ್ಡ್ ಆಗ್ತಿದೆ. ಹೌದು, ಅದೇ ನನಗೆ ಯೂಟ್ಯೂಬ್ ನಲ್ಲೂ ಬರುತ್ತೆ. ಯಾಕಂದ್ರೆ ಇದು ನನಗೆ ಇದೇ ಬೇಕಾಗಿದೆ, ಪ್ರಜೆಗಳಿಗೆಲ್ಲ ಸತ್ಯ ಗೊತ್ತಾಗಬೇಕಾಗಿದೆ. ಇನ್ನು 10 ವರ್ಷದಲ್ಲಿ 2036ರಲ್ಲಿ ಕಲಿಯುಗ ಅಂತ್ಯ ಆಗ್ಲಿಲ್ಲ ಅಂದ್ರೆ ನೀವು ಅಷ್ಟೇ ಅಲ್ಲ, ನಿಮ್ಮ ಬ್ರಹ್ಮಕುಮಾರಿ ಎಲ್ಲರೂ ಹಿಂದೂಗಳೆಲ್ಲ ಬಂದು ಶರಣಾಗತಿ ಆಗ್ಬೇಕು. ಈಗ ನಾವು ಹಿಂದೂಗಳೇನೆ ಬಿಡ್ರಿ. ಅಲ್ಲ ಬ್ರಹ್ಮಕುಮಾರಿ ಹಿಂದೂಗಳಂತ ನಾನು ಹೇಳ್ತೀನಿ, ಒತ್ತಿ ಹೇಳ್ತೀನಿ ನಾನು. ಆಯ್ತು, ನೀವು ಇಲ್ಲದೆ ಇಲ್ಲ ಅಂತ ಯಾಕಂದ್ರೆ ಹಿಂದೂಗಳಾಗಿದ್ರೆ ನಿಮ್ಗೊಂದು ಕ್ವಶನ್ ಕೇಳ್ತೀವಿ. ಬ್ರಹ್ಮಕುಮಾರಿ ಇದ್ರಲ್ರಿ, ಅವರು ಸನ್ಯಾಸಿ ಯಾಕೆ ಆಗ್ಯಾರ್ರಿ? ಅಂದ್ರೆ ಕಾಡಲ್ಲಿ 2 ತರದ ಪ್ರಾಣಿಗಳಿರ್ತವೆ. ಒಂದು ಮಾಂಸಾಹಾರಿ ಪ್ರಾಣಿಗಳು, ಇನ್ನೊಂದು ಸಸ್ಯಾಹಾರಿ ಪ್ರಾಣಿಗಳು. ಹೌದು. ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳಾಗ್ಬಿಟ್ರೆ ಪ್ರಾಣಿಗಳೇ ಉಳಿಯೋದಿಲ್ಲ,
ಸಸ್ಯಾಹಾರಿ ಪ್ರಾಣಿಗಳಾಗ್ಬಿಟ್ಟಿದ್ರೆ ಕಾಡು ಉಳಿಯೋದಿಲ್ಲ. ಎರಡು ಸೃಷ್ಟಿ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಅಂದ್ರೆ ಯೋಗಿಗಳು ಇರ್ಬೇಕು, ಭೋಗಿಗಳು ಇರ್ಬೇಕು. ಗೊತ್ತಾಯ್ತಾ? ಹೌದ್ರಿ ಸರ್. ಈ ಕಾಮ ವಿಕಾರಿಗಳಾಗೋಗ್ಬಿಟ್ರೆ ಪ್ರಪಂಚದಲ್ಲಿ ತಾಮಸಿಕತೆ ಜಾಸ್ತಿ ಆಗ್ಬಿಡ್ತದೆ. ಒಂದು ಪವಿತ್ರತೆಯ ವೈಬ್ರೇಷನ್ ನಡುವಂತವ್ರು ಇರ್ಬೇಕು. ಹೌದೇನ್ರಿ? ಬ್ರಹ್ಮಕುಮಾರಿ ಸೃಷ್ಟಿಯಾಗಿ 100 ವರ್ಷ ಆಯ್ತಲ್ಲ ಸರ್? ಇಷ್ಟರಾಗಿ 100 ವರ್ಷ ಆಗೋಯ್ತಲ್ಲ? ಇಲ್ಲ ಇನ್ನೂ ಆಗಿಲ್ಲ. 90 ವರ್ಷ ಆಗಿಲ್ಲ ಸರ್. ಮತ್ತೆ 90 ವರ್ಷದಿಂದ ಈ ಬ್ರಹ್ಮಕುಮಾರಿ ವೈಬ್ರೇಷನ್ ಎಷ್ಟು ಜನಕ್ಕೆ ಹರಡಿ ಮತ್ತೆ ಕೊಲೆಗಳು ಸುಲಿಗೆಗಳು ಅಲ್ಲ ಸರ್. ಧರ್ಮವನ್ನ, ಇವಾಗ ಭಾರತ ದೇಶದ ಗ್ರಂಥವನ್ನ, ಭಾರತ ದೇಶದ ಸಂಸ್ಕೃತಿಯನ್ನ 140 ರಾಷ್ಟ್ರಗಳಲ್ಲಿ ಹರಡಿರುವ ಏಕೈಕ ಸಂಸ್ಥೆ ನರೇಂದ್ರ ಮೋದಿಯವರು ಬಂದು ಹೇಳ್ತಾರೆ, ಯಾರೋ ಒಬ್ಬರು ನಿಮ್ಮಂತವ್ರು ಬರೀ ಡೋಂಗಿಕ ತಂದಲ್ಲಿ ಮಾತಾಡ್ಬಿಟ್ರು ಆಗುದಿಲ್ಲ. ನರೇಂದ್ರ ಮೋದಿ ಅವರು ಒಪ್ಕೋತಾರೆ ಜ್ಞಾನವನ್ನ. ಹೇಳ್ತಾ ಇದೀವಿ ಇರ್ಬೋದು. ಅಲ್ಲ ಸರ್, ನಾವು ಒಪ್ಪದಂತಲ್ರಿ. ನಿಮ್ಗೆ ಕೇಳ್ತೀನಿ ಹೇಳ್ರಿ. 140 ರಾಷ್ಟ್ರಗಳು ಭಗವದ್ಗೀತೆನೇ ಓದಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಾ? ಅಲ್ಲ ಸರ್, ಭಗವದ್ಗೀತೆ ಓದಿಲ್ಲ. ನಾನು ಆ ಸಮಸ್ಯೆ ಇದು ಅಂತ ಬಿಡ್ತೀರಲ್ರಿ ಸರ್. ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ಗ್ರಂಥಗಳು ಓದ್ಬೇಕಾಗಿಲ್ಲ. ಧರ್ಮ ಓದ್ಬೇಕಾಗಿಲ್ಲ. ಏನು ಓದ್ದೇನೆ ಏನ್ ಹೇಳ್ತೀರ ಹೌದ್ರಿ? ಅಲ್ಲಿ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತೀನಿ. ನೀವು ಪರಮಾತ್ಮ ಶಿವ ಪರಮಾತ್ಮ ಹೇಳ್ತೀನಿ. ನಿಮ್ಗೆ ಬೇಕಾದನ್ನ ನಂಬ್ಕೊ. ನಿಮ್ 100 ಜನ ಇವಾಗ 100 ದೇವತೆಗಳಿಗೂ ದೇವ್ರ ಒಪ್ಪಿದಾನೆ ಅಂತ ನಾನು ಹೇಳ್ತೀನಿ. ನಾನ್ ನಂಬ್ತೀನಿ. ಅಲ್ರಿ ಸರ್, ಭಗವದ್ಗೀತೆ ಯಾರು ಶಿವ ಪರಮಾತ್ಮ ಹೇಳಿ ನೀವ್ ಹೇಳಿದ್ರಲ್ಲ? ಹೌದು. ಭಗವದ್ಗೀತೆ ಯಾರು ಬರ್ತಾರ ಮತ್ತೆ ಅದನ್ನ ನೋಡಿ ಸರ್. ಇವಾಗ ನೀವೇನ್ ಕೇಳ್ರಿ? ಅಲ್ಲ ಸರ್, ನಾನ್ ಏನ್ ಕೇಳ್ತೀನಿ, ಭಗವದ್ಗೀತೆ ಸರ್ ಭಗವದ್ಗೀತೆ ಯಾರು ಬರ್ತಾರ ನೋಡಿ? ಮತ್ತೆ ನೋಡಿ ಅಲ್ಲ ಸರ್, ಆನ್ಸರ್ ಕೊಡ್ರಿ. ನೀವು ಅವಾಗ ಕೇಳಿದ್ರಿ ಅದನ್ನ ಯಾರು ಬರ್ದಾರ ಅಂತ ಕೇಳಿದ್ರಿ. ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಾನ್ ವಾಚ ಅಂತಾನೆ ಈಗ ಕಲಿಯುಗದಲ್ಲಿ ಇರೋದು. ಗೊತ್ತಾಯ್ತಾ? ಕಲಿಯುಗದಲ್ಲಿ ಮತ್ತೆ ಶ್ರೀಕೃಷ್ಣ ಭಗವಾನ್ ಅರ್ಥ ಇರ್ತದೇನ್ರಿ? ಅಲ್ಲ, ಇಲ್ಲಿ ಪೂರ್ತಿ ಕೇಳ್ರಿ. ನೀವ್ ಬಂದ್ ಕೇಳಿದ್ರೆ ಅರ್ಥ ಆಗುತ್ತೆ ಸರ್. ಮತ್ತೆ ನೀವು ಅಲ್ಲಿ ಬಂದು ಅಲ್ಲೆಲ್ಲೋ ಬರೀ ಕಾಮೆಂಟ್ ಮಾಡಕ್ ಅಷ್ಟೇ ನೀವ್ ಇರೋದೇ ಹೊರ್ತು ಅಲ್ಲ ಸರ್, ಮಾಡ್ಕೊಳಕಲ್ಲ ನೀವ್ ಇರೋದು. ಅಂದ್ರೆ ನೀವ್ ಹೇಳಿದ್ರೆ ಕೇಳಿದ್ರೆ ಅರ್ಥ ಮಾಡ್ಕೊಂಡಂಗ